ಎಸಿನು ಮತ್ತೆ ಜಾರಿ ಆಗುತ್ತಾ ಹಾಗಾದ್ರೆ ಕೋವಿಡ್ ರೂಲ್ಸ್ಗಳು ಅನ್ನೋ ಪ್ರಶ್ನೆ ಸಹಜವಾಗಿ ನಿಮ್ಮಲ್ಲಿ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ಕೋವಿಡ್ ಮಹಾಮಾರಿ ಈಗ ಹಂತ ಹಂತವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಹಾಗಾಗಿ ಕೋವಿಡ್ ರೂಲ್ಸ್ಗಳು ಮತ್ತೆ ಜಾರಿ ಆಗ್ತಾವ, ಮತ್ತೆ ಕೋವಿಡ್ ಗೈಡ್ಲೈನ್ಸ್ ಜಾರಿ ಆಗುತ್ತಾ, ಕೊರೋನಾ ಮಾರ್ಗಸೂಚಿಯಲ್ಲಿ ಏನೆಲ್ಲ ಇರುತ್ತೆ ಹಾಗಾದ್ರೆ ಜಾರಿ ಆಗಿದ್ದೇ ಆದ್ರೆ ಯಾವೆಲ್ಲ ನಿಯಮಗಳು ಮತ್ತೆ ಜಾರಿ ಆಗಬಹುದು, ಮತ್ತೆ ಜಾರಿ ಆಗುತ್ತಾ ಹಾಗಾದ್ರೆ ಕೋವಿಡ್ ರೂಲ್ಸ್ಗಳು, ಆ ನಿಯಮಗಳು ಮತ್ತೆ ಬರ್ತಾವ, ಹಿಂಗೇ ಇರಬೇಕು, ಹಿಂಗೇ ನಿಂತ್ಕೋಬೇಕು, ಹಿಂಗೇ ಕೂತ್ಕೋಬೇಕು, ಇದೇ ರೀತಿಯಾಗಿರ್ಬೇಕು, ಆ ರೂಲ್ಸ್ಗಳು ಮತ್ತೆ ಬರ್ತಾವ, ಅದು ಈಗಲೇ ಬರ್ತಾವ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರ್ತಾವ? ಇದು ನಾನು ಮಾಡ್ತಾ ಇರುವಂತ ಪ್ರಶ್ನೆ ಅಲ್ಲ, ಅಥವಾ ನಾವು ಮಾಡ್ತಾ ಇರುವಂತ ಪ್ರಶ್ನೆ ಅಲ್ಲ, ಜನಸಾಮಾನ್ಯರು ಮಾಡ್ಕೊಳ್ತಾ ಇರುವಂತ ಒಂದಿಷ್ಟು ಪ್ರಶ್ನೆಗಳು. ಏನಪ್ಪಾ ಈಗ ಕೊರೋನಾ ಜಾಸ್ತಿ ಆಗ್ತಾ ಇದೆ ಅಂತಿದ್ದಾರೆ, ಮತ್ತೆ ಏನಾದರೂ ರೂಲ್ಸ್ಗಳು ಸಿಕ್ಕಾಪಟ್ಟೆ ಟೈಟ್ ಆಗಿ ಮಾಡ್ಬಿಡ್ತಾರ? ಹಾಗಾದ್ರೆ ಗೈಡ್ಲೈನ್ಸ್ಗಳು ಏನೆಲ್ಲ ಇರಬಹುದು, ಯಾವ ರೀತಿಯಾದಂಥ ಮಾರ್ಗಸೂಚಿಯನ್ನ ಹೊರಡಿಸ್ತಾರೆ, ಯಾವೆಲ್ಲ ನಿಯಮಗಳು ಮತ್ತೆ ಜಾರಿಗೆ ಬರಬಹುದು, ಇದೆಲ್ಲದರ ಬಗ್ಗೆ ಗಮನಿಸ್ತಾ ಹೋಗೋದಾದ್ರೆ, ಒಂದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಅಫ್ಕೋರ್ಸ್ ಆವಾಗ ನಾವು ನೀವೆಲ್ಲ ನೋಡೇ ಬಿಟ್ಟಿದ್ದೀವಿ ಏನೆಲ್ಲ ನಿಯಮಗಳನ್ನ ಕೋವಿಡ್ ಸಂದರ್ಭದಲ್ಲಿ ಪಾಲನೆ ಮಾಡಬೇಕು ಅನ್ನೋದರ ಬಗ್ಗೆ ಸರ್ಕಾರ ಹೇಳಿತ್ತು, ಆರೋಗ್ಯ ಇಲಾಖೆ ಹೇಳಿತ್ತು, ಅದೇ ರೂಲ್ಸ್ಗಳು ಬರ್ತಾವೆ ಇಲ್ಲಿ. ಅಂದ್ರೆ ಮಾಸ್ಕ್, ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು. ಅದಾದ ನಂತರ ಸೋಷಿಯಲ್ ಡಿಸ್ಟೆನ್ಸ್ ನಿಯಮ ಜಾರಿ ಆಗಬಹುದು. ಅಂದ್ರೆ ಈಗ ಕೊರೋನಾ ಎಲ್ಲ ಮಾಯ ಆದಂತಹ ಸಂದರ್ಭದಲ್ಲಿ ನಾವೆಲ್ಲ ಏನು ಆರಾಮಾಗಿ ಒಬ್ಬರಿಗೊಬ್ಬರಿಗೆ ಅಂಟ್ಕೊಂಡು ಏನು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ಅಂಟ್ಕೊಂಡು ಕೂತಿರ್ತೀವಿ, ಅದೆಲ್ಲ ಮಾಡೋ ಹಾಗಿಲ್ಲ. ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸನ್ನು, ಅಂತರವನ್ನು ಕಾಯ್ದುಕೊಳ್ಬೇಕು. ಆ ರೀತಿಯಾದಂಥ ಒಂದು ನಿಯಮ ಬರುತ್ತೆ. ಅದಾದ ನಂತರ ಸ್ಯಾನಿಟೈಸರ್ ಬಳಕೆಗೆ ಸೂಚಿಸಬಹುದು. ಅಂದರೆ ಪದೇ ಪದೇ ನಾವು ಈ ಮುಖ ಎಲ್ಲ ಮೂಗೆಲ್ಲ ಮುಟ್ಕೊಳ್ತಾ ಇರ್ತೀವಿ, ಕಣ್ಣೆಲ್ಲ ಮುಟ್ಕೊಳ್ತಾ ಇರ್ತೀವಿ. ಹಾಗಾಗಿನೇ ಆಗಾಗ ಸ್ಯಾನಿಟೈಸಿಂದ ಕೈಯೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ರೆ, ಕೈಗೆಲ್ಲ ಹಚ್ಕೊಂಡ್ಬಿಟ್ರೆ ಸ್ವಲ್ಪ ಕೈಯಲ್ಲಿರುವಂಥ ಕೀಟಾಣುಗಳೆಲ್ಲ ಹೋಗ್ಬಿಡ್ತವೆ. ಹಾಗಾಗಿನೇ ಸ್ಯಾನಿಟೈಸರನ್ನು ಬಳಸಿ ಅನ್ನೋ ನಿಟ್ಟಿನಲ್ಲಿ ಒಂದು ನಿಯಮ ಜಾರಿ ಆಗಬಹುದು. ಇನ್ನು ಕೇಸ್ ಹೆಚ್ಚಾದರೆ ಟೆಸ್ಟಿಂಗ್ ಪ್ರಕ್ರಿಯೆ ಹೆಚ್ಚಿಗೆ ಮಾಡುವಂಥ ಒಂದು ಸಾಧ್ಯತೆ ಇದೆ. ಅಂದರೆ ಟೆಸ್ಟಿಂಗ್ ಮಾಡಿಸ್ಲೇಬೇಕು. ಯಾಕೆ ಅಂತ ಹೇಳಿದರೆ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಒಬ್ಬರಿಗೆ ಕೊರೋನಾ ಬಂದುಬಿಟ್ರೆ ಅಲ್ಲಿ ಅವ್ರ ಜೊತೆಗಿದ್ದವ್ರಿಗೆಲ್ಲ ಕೊರೋನಾ ಸೋಂಕು ತಗುಲ್ತಾ ಇದೆ. ಹಾಗಾಗಿನೇ ನಾವು ಮುಂಜಾಗ್ರತಾ ಕ್ರಮವಾಗಿ ಟೆಸ್ಟನ್ನು ಮಾಡಿಸ್ಕೊಂಡಿದ್ದೇ ಆದರೆ ನಮಗೂ ಒಳ್ಳೆಯದು, ನಮ್ಮ ಕುಟುಂಬಸ್ಥರಿಗೂ ಒಳ್ಳೆಯದು, ನಮ್ಮ ಸ್ನೇಹಿತರಿಗೂ ಒಳ್ಳೆಯದು, ನಾವು ಯಾರನ್ನೆಲ್ಲ ಭೇಟಿ ಮಾಡ್ತೇವೋ ಅವ್ರಿಗೂ ಒಳ್ಳೆಯದು. ಹಾಗಾಗಿನೇ ಟೆಸ್ಟಿಂಗ್ ಪ್ರಕ್ರಿಯೆ ಏನು ಶುರುವಾಗುತ್ತಲ್ಲ, ನಾವು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಅದಾದ ನಂತರ ಬಸ್ಸು, ಟ್ರೈನು, ಮೆಟ್ರೋಗಳಲ್ಲಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಡಬಹುದು. ಜನಸಾಮಾನ್ಯರು ನಾವೆಲ್ಲ ಭಾಳ ಪ್ರಮುಖವಾಗಿ ಬಸ್ಗಳನ್ನು ಅವಲಂಬಿಸಿರ್ತೀವಿ, ಟ್ರೈನ್ಗಳನ್ನು ಅವಲಂಬಿಸಿರ್ತೀವಿ. ಹಾಗಾಗಿನೇ ನಾವು ಆದಷ್ಟು ಓಡಾಡೋರು ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳೋದಾಗಿರ್ಬೋದು, ಈಗಾಗಲೇ ಮಾಸ್ಕನ್ನು ಧರಿಸ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡೋದು ಒಳ್ಳೆಯದು. ಇನ್ನು ಕೋವಿಡ್ ಹೆಚ್ಚಾದರೆ ಐಸೋಲೇಷನ್ ನಿಯಮ ಜಾರಿಗೆ ಬರುತ್ತೆ. ಹಾಗಾಗಿನೇ ನಾವು ನೀವೆಲ್ಲ ಸ್ವಲ್ಪ ಅಲರ್ಟ್ ಆಗಿದ್ರೆ ಇದರಿಂದ ದೂರ ಆಗಬಹುದು. ಅಂದರೆ ಸಮಸ್ಯೆ ನಮ್ಮ ಮೈ ಮೇಲೆ ಬಂದ ಮೇಲೆ ನಾವು ಅದಕ್ಕೆ ಪರಿಹಾರ ಹುಡುಕೋದಕ್ಕಿಂತ ಮೊದಲು ಅಥವಾ ಎಚ್ಚೆತ್ತುಕೊಳ್ಳೋದಕ್ಕಿಂತ ಮೊದಲು ಸಮಸ್ಯೆನೇ ಬರದಾಗ ದೂರ ಇಟ್ಬಿಟ್ರೆ ಆರಾಮಾಗಿರ್ಬೋದಲ್ವ. ಹಾಗಾಗಿನೇ ಈ ನಿಯಮಗಳನ್ನು ಜಾರಿಗೆ ತರುವಂಥ ಸಾಧ್ಯತೆ ಇದೆ.